ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಮೌತ್ ಬೀನ್ಸ್ ಸ್ಪ್ರೌಟ್ ಸಲಾಡ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಡಯಟ್ ಕಾನ್ಸಿಯಸ್ಸಲ್ಲಿದ್ದೀರೋ, ಯಾರೆಲ್ಲ ಸ್ಲಿಮ್ ಆಗಬೇಕಂತ ಇದೆಯೋ, ಮತ್ತು ಚಿಲ್ಡ್ರನ್ಸ್ ಸಾಯಂಕಾಲ ಬಂದ ತಕ್ಷಣವೇ ಸ್ಕೂಲಿಂದ ಬರ್ತಾರೆ ನೋಡಿ, ಆ ಟೈಮ್ಗೆ ಇದನ್ನು ಮಾಡಿಕೊಟ್ರೆ ಎಲ್ಲರೂ ಹೆಲ್ದಿಯಾಗಿರ್ತಾರೆ, ಖುಷಿಯಾಗಿ ತಿಂತಾರೆ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಈ ಮೌತ್ ಬೀನ್ಸ್ ಸ್ಪ್ರೌಟ್ ಸಲಾಡ್ ಮಾಡೋದಕ್ಕೆ 16ರಿಂದ 20 ಗಂಟೆ ಟೈಮ್ ಬೇಕಾಗುತ್ತೆ ಅಲ್ವಾ? ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ಲ? ಹೌದು, ನಮಗೆ ಬೇಕಾಗಿರೋದು 16ರಿಂದ 20 ಗಂಟೆಗಳ ಕಾಲ ಈ ಸ್ಪ್ರೌಟ್ಸ್ ರೆಡಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಮಡಿಕೆ ಕಾಳನ್ನು ನೆನೆಸಿ ಮೊಳಕೆ ಬರೆಸೋದಕ್ಕೆ ಎಲ್ಲ ಪ್ರೊಸೆಸಿಂಗ್ ಮುಗಿಬೇಕು ಅಂದರೆ 16ರಿಂದ 20 ಗಂಟೆ ಟೈಮ್ ಬೇಕು. ಇಷ್ಟು ಟೈಮ್ ತೊಗೊಂಡು ಹೆಲ್ದಿಯಾಗಿ ರೆಡಿಯಾಗಿರುವಂಥ ಮೊಳಕೆ ಕಾಳಿಗೆ ಆನಿಯನ್, ಸ್ಪ್ರಿಂಗ್ ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ, ಸ್ವಲ್ಪ ಸೇವು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಲ್ದಿಯಾಗಿರೋದು ಇನ್ನೂ ಏನಾದರೂ ಟೇಸ್ಟಿಗೆ ಬೇಕಂದರೆ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿದ್ದೀನಿ. ನಾನೀಗ ಇದಕ್ಕೆ ಒಂದು ಟೇಸ್ಟ್ ಕೊಡೋದಕ್ಕೆ ಸ್ವೀಟ್ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿ ನೀರಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸನ ತೆಗೆದು ಅದಕ್ಕೇ ಉಪ್ಪು, ಸ್ವಲ್ಪ ಖಾರ, ಜೀರಿಗೆ ಪೌಡರ್, ಮಸಾಲ ಪೌಡರ್, ಚಾಟ್ ಮಸಾಲ, ಪೆಪ್ಪರ್ ಪೌಡರ್ ಇಷ್ಟನ್ನ ಹಾಕಿ ಸ್ವೀಟ್ ಚಟ್ನಿ ರೆಡಿ ಮಾಡಿದ್ದೀನಿ. ಸ್ವೀಟ್ ಚಟ್ನಿ ಅಥವಾ ಖಟ್ಟಾ ಮೀಠಾ ಚಟ್ನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಲೆಮನ್ನ ಮೇಲ್ಗಡೆ ಹಾಕಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಎಲ್ಲರೂ ಇಷ್ಟಪಡ್ತಾರೆ. ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೀವು ಡಯೆಟ್ಗೆಲ್ಲ ಇದನ್ನು ಯಾವಾಗಲೂ ಫಾಸ್ಟಿಂಗ್ ಮಾಡ್ತೀರಾ, ಡಯೆಟ್ ಮಾಡ್ತೀರಾ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ ನಿಮಗೆ ಹಸಿವೆ ಅನ್ನೋದೇ ಆಗೋದಿಲ್ಲ. ನೀವು ದಿನಕ್ಕೆ 1 ಟೈಮ್ ತಿಂದರೆ ಸಾಕು. ಇದರಲ್ಲಿರೋ ಎಲ್ಲ ಪ್ರೋಟೀನ್ ಅಂಶನೂ ನಮ್ಮ ದೇಹಕ್ಕೆ ಅತಿ ಸುಲಭವಾಗಿ ಸಿಗೋದ್ರ ಜೊತೆ ನಮ್ಮ ದೇಹನ ಆರೋಗ್ಯವಾಗಿ ಇಟ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೆಲ್ದಿ ರೆಸಿಪೀಸ್ಗಾಗಿ ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.